ಕೇಳುಗರೆ ನಮಸ್ಕಾರ. ಈ ದಿನ ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಗೊಂಬೆ ಹೇಳಿದಂತಹ 17ನೇ ಕಥೆಯನ್ನು ಕೇಳೋಣ. ಶಿವನ ಅನುಗ್ರಹ. 17ನೆಯ ಬಾರಿ ಭೋಜರಾಜ ಸಿಂಹಾಸನವನ್ನು ಏರೋಕೆ ಅಂತ ಪ್ರಯತ್ನ ಪಡ್ತಾನೆ. ಆಗ ಆತನನ್ನು ತಡೆದು ಸಿಂಹಾಸನದ 17ನೆಯ ಪ್ರತಿಮೆ ವಿಕ್ರಮಾದಿತ್ಯನ ತಾಳ್ಮೆ ಹಾಗೂ ತನ್ನನ್ನೇ ಅರ್ಪಿಸಿಕೊಳ್ಳುವ ಗುಣಗಳ ಬಗೆಗೆ ಒಂದು ಕಥೆಯನ್ನು ಹೇಳುತ್ತೆ. ಒಮ್ಮೆ ವಿಕ್ರಮಾದಿತ್ಯ ಕಾಡೊಂದನ್ನು ಹೊಕ್ಕಾಗ ಅಲ್ಲಿ ಹಲವರು ಋಷಿಮುನಿಗಳು ಪವಿತ್ರವಾದ ಅಗ್ನಿಯ ಮುಂದೆ ಧಾರ್ಮಿಕ ವಿಧಿಗಳನ್ನು ನೆರವೇರಿಸ್ತಾ ಇರ್ತಾರೆ. ಅವರು ತಮ್ಮ ದೇಹಗಳನ್ನೇ ತುಂಡು ತುಂಡಾಗಿ ಕತ್ತರಿಸಿಕೊಂಡು ಅದನ್ನು ಅಗ್ನಿಗೆ ಅರ್ಪಿಸ್ತಾ ಇರ್ತಾರೆ. ವಿಕ್ರಮಾದಿತ್ಯನು ಈ ಋಷಿ ಮುನಿಗಳು ಮಾಡ್ತಾ ಇದ್ದದ್ದನ್ನು ನೋಡಿ ತಾನೂ ಕೂಡ ಹಾಗೇ ಮಾಡ್ತಾನೆ. ಎಷ್ಟೋ ದಿನಗಳು ಹೀಗೆ ನಡೆದು ಎಲ್ಲ ಸಂತರು ಮುನಿಗಳು ತಮ್ಮ ದೇಹವನ್ನು ಸುಟ್ಟುಕೊಂಡ ನಂತರ ಅಲ್ಲಿ ಮೂಳೆಗಳ ರಾಶಿ ಬಿದ್ದಿತು. ಆಗ ಶಿವನು ತನ್ನ ಗಣಗಳಲ್ಲಿ ಒಬ್ಬ ಗಣನನ್ನು ಕಳುಹಿಸಿ ಆ ಮುನಿಗಳ ಮೂಳೆಗಳ ಮೇಲೆ ಅಮೃತ ಸುರಿಸುವಂತೆ ಮಾಡಿದ. ಸತ್ತ ಎಲ್ಲ ಋಷಿಮುನಿಗಳು ಜೀವ ಪಡೆದು ಎದ್ದು ಕುಳಿತರು. ಆದರೆ ಆ ಶಿವಗಣನು ರಾಜ ವಿಕ್ರಮಾದಿತ್ಯನ ಮೂಳೆಗಳ ಮೇಲೆ ಅಮೃತ ಸುರಿಸೋದನ್ನು ಮರೆತು ಬಿಡ್ತಾನೆ. ಹೀಗಾಗಿ ರಾಜ ಸತ್ತೇ ಇದ್ದ. ರಾಜನು ತನ್ನನ್ನು ಅರ್ಪಿಸಿಕೊಂಡಿದ್ದನ್ನು ನೋಡಿದ್ದ ಈ ಋಷಿಮುನಿಗಳು ವಿಕ್ರಮಾದಿತ್ಯನು ಜೀವಸಹಿತ ಎದ್ದು ಬರದಿದ್ದುದನ್ನು ಗಮನಿಸಿ ಈಶ್ವರನನ್ನು ಕುರಿತು ಸ್ತುತಿಸಿ ವಿಕ್ರಮಾದಿತ್ಯನನ್ನು ಬದುಕಿಸಬೇಕೆಂದು ಕೇಳಿಕೊಂಡರು. ಈಶ್ವರನು ಪ್ರತ್ಯಕ್ಷನಾಗಿ ಋಷಿಮುನಿಗಳ ಕೋರಿಕೆಯಂತೆ ವಿಕ್ರಮಾದಿತ್ಯನನ್ನು ಬದುಕಿಸಿದನು. ವಿಕ್ರಮಾದಿತ್ಯ ಜೀವ ಬಂದೊಡನೆ ಶಿವನನ್ನು ಸ್ತುತಿಸಿದ. ವಿಕ್ರಮಾದಿತ್ಯನ ಭಕ್ತಿಗೆ ಮೆಚ್ಚಿದ ಈಶ್ವರನು ವರವೊಂದನ್ನು ಅನುಗ್ರಹಿಸಿ ಬೇಕಾದ್ದು ಕೇಳಿಕೋ ಎಂದ. ಆದರೆ ವಿಕ್ರಮಾದಿತ್ಯನು ಏನೊಂದನ್ನೂ ಕೇಳದೆ ನಿನ್ನ ಅನುಗ್ರಹವಿದ್ದರೆ ಸಾಕು ಎಂದನು. ಮಹಾಶಿವನು ನಿನ್ನಂತಹ ಮತ್ತೊಬ್ಬ ಉದಾರಿ ದೊರೆಯನ್ನು ಈ ಭೂಲೋಕದಲ್ಲಿ ಯಾರೂ ಕಾಣಲಾರರು ಅಂತ ಹೇಳಿ ಹೋಗುವಾಗ ರಾಜನಿಗೆ ಒಂದು ಕಮಲದ ಹೂವನ್ನು ಕೊಟ್ಟು ಈ ಹೂವು ಎಂದು ಒಣಗಿ ಬಾಡುವುದೋ ಅಂದಿನಿಂದ 6 ತಿಂಗಳ ಒಳಗೆ ನೀನು ಈ ಲೋಕವನ್ನು ತ್ಯಜಿಸುವೆ ಅಂತ ಹೇಳಿ ಅಂತರ್ಧಾನನಾಗ್ಬಿಡ್ತಾನೆ. ಈಶ್ವರನು ಹೋಗುವ ಮುನ್ನ ವಿಕ್ರಮಾದಿತ್ಯನು ಮಹಾಶಿವನಿಗೆ ನಮಸ್ಕರಿಸಿದನು. ಬಳಿಕ ಅರಮನೆಗೆ ಹಿಂದಿರುಗಿ ಬಂದ. ಒಂದು ದಿನ ಈಶ್ವರನು ನೀಡಿದ್ದ ಕಮಲದ ಹೂ ಒಣಗಿ ಬಾಡುತ್ತಿರುವುದನ್ನು ಕಂಡ. ಆಗ ರಾಜನು ತನ್ನ ಬಳಿಯಿದ್ದ ಎಲ್ಲ ಧನ ಕನಕ ವಸ್ತು ವಾಹನಾದಿಗಳನ್ನು ಬ್ರಾಹ್ಮಣರಿಗೆ ಮತ್ತು ಅದರ ಅವಶ್ಯ ಇದ್ದವರಿಗೆ ದಾನ ಮಾಡಿಬಿಟ್ಟ. ಕಥೆ ಮುಕ್ತಾಯ ಮಾಡಿದ ಪ್ರತಿಮೆ, ಅಯ್ಯ ಭೋಜರಾಜ, ನೀನು ವಿಕ್ರಮಾದಿತ್ಯನಂತೆ ತಾಳ್ಮೆಯಿಂದಿದ್ದು ವಿರಕ್ತಿ ಉಳ್ಳವನಾದರೆ ಧಾರಾಳವಾಗಿ ಸಿಂಹಾಸನವನ್ನು ಏರಿ ಕುಳಿತುಕೋ ಅಂತ ಹೇಳಿ ಸಿಂಹಾಸನದಲ್ಲಿದ್ದ ತನ್ನ ಸ್ಥಾನಕ್ಕೆ ಹೋಗಿ ನಿಂತುಕೊಳ್ಳುತ್ತೆ. ಭೋಜರಾಜ ಅನ್ಯ ಮಾರ್ಗ ಕಾಣದೆ ಮತ್ತೆ ಅರಮನೆಗೆ ಹಿಂದಿರುಗಿ ಬರ್ತಾನೆ. ಶ್ರೋತೃಗಳೇ, ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯಲ್ಲಿ ಗೊಂಬೆಗಳು ಹೇಳಿದ 17ನೇ ಕಥೆಯನ್ನು ಕೇಳಿದಿರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಡನೆ ನಿಮ್ಮೆಲ್ಲರ ಮುಂದೆ ಬರ್ತೇನೆ. ಧನ್ಯವಾದಗಳು.